ಅಸ್ಸಲಾಂ ವಲೈಕುಮ್ ರಹಮತುಲ್ಲಾಹಿ ಬರ್ಕಾತು. ಕರ್ನಾಟಕದ ಸಮಸ್ತ ನಾಗರಿಕ ಬಂಧುಗಳಲ್ಲಿ ವಿನಂತಿ ಏನಪ್ಪ ಅಂತ ಹೇಳಿದ್ರೆ, ಇದು ತೈವಾನ್ ಲೈಟ್ ಪಿಂಕ್ ಸೂಪರ್ ಗೋಲ್ಡ್ ಪ್ಯಾರ್ಲೆ ಹಣ್ಣಿನ ಗಿಡ ಸಸಿಗಳಿವು. ಇದು ಕೇವಲ ಈಗ 13 ತಿಂಗಳಾಗಿದೆ. 13 ಜನವರಿ 13ಕ್ಕೆ ನಾವು ಪ್ಲಾಂಟೇಶನ್ ಮಾಡಿದ್ದು. ಅಂದರೆ ಈಗ ಫೆಬ್ರವರಿ ಎಂಡ್ ಆಗ್ತಾ ಬಂದಿದೆ. ಇದು 13 ತಿಂಗಳು ಕೂಡ ಆಗಿಲ್ಲ. ಇದಕ್ಕೆ ನೀವು ನೋಡ್ತಾ ಇರ್ಬೋದು, ನಾವು ಮಲ್ಟಿಗ್ರಾಫ್ಟಲ್ಲಿ ಡ್ರ್ಯಾಗನ್ ಫ್ರೂಟ್ ಫಾರ್ಮಲ್ಲಿ ಇದು ಸೆಂಟ್ರಲ್ಲಿ ಹಾಕಿರೋವಂಥದ್ದು. ಈಗ ಪ್ಯಾರ್ಲೆ ಗಿಡಗಳು ನಮ್ಮವು ಭಾರಿ ಚೆನ್ನಾಗಿದೆ. ಈಗ ಹೀಡ್ ಬಿಡ್ತಾ ಇದೆ ನಮ್ಮಲ್ಲಿ. ನಾವು 10 ತಿಂಗಳು ಸುಮಾರು 11 ತಿಂಗಳು ಮುಂಟಾನು ಇದರಲ್ಲಿ ಏನು ಬಿಟ್ಟಿದ್ದಿಲ್ಲ. ನಾವು ಪ್ರತಿಯೊಂದು ಈಚನ್ನು ಕಟ್ ಮಾಡಿ ಹಾಕ್ತಾ ಇದ್ವಿ. ಕಟ್ ಮಾಡಿ ಹಾಕೋ ರಿಸಲ್ಟು ನೀವೀಗ ನೋಡ್ತಾ ಇರ್ಬೋದು. ಈಗ ನೋಡಿ, ಈಗ ಒಂದೊಂದು ಗಿಡದಲ್ಲಿ ಈ ರೀತಿಯಾಗಿ ಪಿಂದೆಗಳು ಮತ್ತು ಹೂವು ಕಾಣ್ತಿದೆ. ಈಗ ಸುಮಾರು ನಾವು ಇದರಲ್ಲಿ ಮುರಿದಿದ್ದೀವಿ. ಒಂದೊಂದು ಕಾಯಿ ಕೂಡ ಹಣ್ಣು ಅರ್ಧ ಕೆ ಜಿ ಮೇಲ್ಗಡೆನೂ ಬಂದಿದೆ. 600 ಗ್ರಾಮು 650 ಗ್ರಾಮು ಇದರಲ್ಲಿ ಬರ್ತಾ ಇರೋವಂಥದ್ದು. ಎಲ್ಲ ಗಿಡಗಳಲ್ಲೂ ನೋಡ್ತಾ ಇರ್ಬೋದು ಕಾಯಿ ಪಿಂದೆ ಅನ್ನೋದು ಹೇಗೆ ಬಿಟ್ಟಿದೆ ಅಂತ. ಇದು ನಾವು ಪ್ರೂನಿಂಗ್ ಮಾಡ್ತಾ ಇರೋವಂಥದ್ದು. ಯಾಕಂದರೆ ಇಷ್ಟೊತ್ತಿಗೆ ಬಿಟ್ಟಿದ್ದಿದ್ರೆ ನಾವು ಹೈಟು ಇದು 10 ಅಡಿ ಮೇಲೆ ಹೋಗೋದು. ನಾವು ಬಿಟ್ಟಿಲ್ಲ. ಇದನ್ನು ಕಟ್ ಮಾಡಿ ಈಗ ಇದೇ ರೀತಿ ಗಿಡ ಸಣ್ಣಕ್ಕೆ ಮಾಡಿದ್ದೀವಿ. ನೋಡಿ, ಒಂದೊಂದರಲ್ಲಿ ಎಷ್ಟು ಕಾಯಿ ಬಿಡುತ್ತೆ ಅಂದರೆ, ಇನ್ನೂ 1 ತಿಂಗಳು 1.5 ತಿಂಗಳು ಹೋದರೆ ಇದರಲ್ಲಿ ಸುಮಾರೆಲ್ಲ ಹಣ್ಣಾಗೋಕ್ಕೆ ಬರುತ್ತೆ. ನೀವು ನೋಡ್ತಾ ಇರ್ಬೋದು, ಈ ಗಿಡ ಸಣ್ಣಕ್ಕೆ ಇದೆ. ಕಟ್ ಮಾಡಿರೋ ಕಾರಣದಿಂದ ಇದು ನೋಡಿ 2 ಇದೆ, ಇಲ್ಲಿ 3, ಇಲ್ಲಿ ಸುಮಾರಿದೆ, ಮತ್ತು ಇಲ್ಲಿ ಸುಮಾರಿದೆ, ಇಲ್ಲಿ ಕೆಳಗಡೆ ಸುಮಾರಿದೆ. ಈ ಗಿಡದಲ್ಲಿ ನೋಡಿ ಎಷ್ಟು ಕಾಯಿಗಳಿದೆ, ಎಷ್ಟು ಈಚಿದೆ. ಎಲ್ಲದು ಅಲ್ಲ, ಕೆಲವೊಂದು ಬೀಳ್ತವೆ. ಅದನ್ನು ನಾವೇನು ಟೆನ್ಷನ್ ತೊಗೊಳಕ್ಕೆ ಹೋಗಬೇಡ. ಅದು ಕೆಲವೊಂದು ಬಿದ್ದಾಗ ಅದಕ್ಕೆ ನ್ಯೂಟ್ರಿಷನ್ ಕಮ್ಮಿ ಆಗೋದ್ರಿಂದ ಅವು ಬೀಳ್ತವೆ. ಬಟ್ ನಮ್ಮಲ್ಲಿ ನಮ್ಮ ಫಾರ್ಮಲ್ಲಿ ಸುಮಾರು ನ್ಯೂಟ್ರಿಷನ್ ಇದೆ. ಇದು ಕಸ ಏನಾಗುತ್ತಲ್ಲ, ಅದರಿಂದ ಏನು ಟೆನ್ಷನ್ ಆಗಲ್ಲ, ಏನು ಅದರಿಂದ ಪ್ರಾಬ್ಲಮ್ ಆಗಲ್ಲ. ಜನ ಹೇಳ್ತಾರೆ ಕಸ ಬೆಳಿಬಾರ್ದು. ಕಸ ಮೇಲ್ಗಡೆ ಆದಷ್ಟು ನಮ್ಮ ಭೂಮಿಗೆ ಫಲ ಉತ್ಪತ್ತಿ ಕೊಡುತ್ತದು, ಏನೂ ಆಗಲ್ಲ. ಇದು ಜೋಳ ಗಿಳ ಏನೂ ಅಲ್ಲ ನೋಡಿ, ಬೆಳೆಯೋಕ್ಕೆ ಬಿಡಲ್ಲ ಅನ್ನೋದಕ್ಕೆ. ಇದು ಮೇಲ್ಗಡೆ ಹೋಗುತ್ತೆ, ಕಸ ಕೆಳಗಡೆ ಇರುತ್ತೆ. ಈ 3 ಇರೋದ್ರಿಂದ ಇವೆರಡು ಆ ಕಡೆ ಈ ಕಡೆ ಗಂಡು. ಈ ಶೆಂಟದು ಹೆಣ್ಣು ಅಂದರೆ ಮೇಲ್ ಫೀಮೇಲ್ ಅಂತಲೂ ಬರುತ್ತೆ. ಇದರಲ್ಲೂ ಈ ಮೇಲನ್ನು ಕಟ್ ಮಾಡಿದರೆ ಫೀಮೇಲು ಚೆನ್ನಾಗಿ ದಪ್ಪ ಆಗುತ್ತೆ. ಅದನ್ನು ಮುರಿದು ಅಲ್ಲೇ ಕೆಳಗಡೆ ಹಾಕ್ತೀವಿ. ನೋಡಿ, ಇದರಲ್ಲೆಲ್ಲದರಲ್ಲೂ ಸುಮಾರು ಕಾಯಿಗಳು ಇದೆ. ಇನ್ನೊಂದು ತಿಂಗಳು 1.5 ತಿಂಗಳು ಹೋಯ್ತಂದರೆ ಎಲ್ಲ ಫುಲ್ ದಪ್ಪ ಆಗುತ್ತೆ. ಇದು ಪ್ರೂನಿಂಗ್ ಮಾಡಿದ್ರೆ ಏನು ಪ್ರಯೋಜನ ಅಂತ ಹೇಳಿದ್ರೆ ಇದೇ ಪ್ರಯೋಜನ. ನೋಡ್ತಿರ್ಬೋದು, ಇದು ಇಲ್ಲಿ ಕಟ್ಟಾಗಿರೋವಂಥದ್ದು. ಲಾಸ್ಟ್ ಟೈಮು 1 ತಿಂಗಳಾಗಿದೆ ಕಟ್ಟಾಗಿ. ಈಗ ಕಟ್ಟಾದ್ಮೇಲೆ ನೋಡಿ ಎಷ್ಟು ಬ್ರಾಂಚಸ್ ಬರುತ್ತೆ ಅಲ್ಲಿಂದ. ಇದೇ ಮೇನು. ಇದು ಪ್ರೂನಿಂಗ್ ಮಾಡ್ತಿರ್ಬೇಕು. ಪ್ರೂನಿಂಗ್ ಮಾಡ್ತಾ ಇದ್ರಿಗೆ ಎಷ್ಟು ಪ್ರೂನಿಂಗ್ ಮಾಡ್ತೀವಲ್ಲ, ಅಂದರೆ ಸುಮಾರು ಯಾವಾಗಲೂ ಪ್ರೂನಿಂಗ್ ಮಾಡೋದಲ್ಲ, ಅದು ಟೈಮಿಂಗ್ಸ್ ಇರುತ್ತೆ. ಆ ಸ್ಟೆಮ್ಮು ಎಷ್ಟುದ್ದ ಬೆಳೆಯುತ್ತೆ ನೋಡ್ಕೊಂತ ಆವಾಗ ಮಾತ್ರ ಪ್ರೂನಿಂಗ್ ಮಾಡಬೇಕು. ಈ ಪ್ರೂನಿಂಗ್ ಮಾಡೋದ್ರಿಂದ ವರ್ಷ ಇಡೀ ನಮಗೆ ಹೂವು ಪಿಂದೆಗಳು ಕಾಯಿ ತೊಗೊತಾ ಇರ್ಬೋದು. ಪ್ರೂನಿಂಗ್ ಮಾಡುವ ವಿಧಾನ ಮತ್ತು ಪ್ರೂನಿಂಗ್ ಮಾಡುವ ಯೂಸು ಅದೇ ಕೂಡ. ಪ್ರೂನಿಂಗ್ ಎಷ್ಟು ಮಾಡ್ತಿರ್ತೀವಲ್ಲ ಅಷ್ಟು ವರ್ಷ ಇಡೀ ನಾವು ಹೂವು ಮತ್ತು ಪಿಂದೆನ ತೊಗೋಬೋದು. ಹಾಗಾಗಿ ಇನ್ನೂ ಇನ್ಫಾರ್ಮೇಟಿವ್ ವೀಡಿಯೋಸನ್ನು ನೋಡೋದಕ್ಕೆ ನಮ್ಮ ಪೇಜನ್ನು ಫಾಲೋ ಮಾಡಿ, ಲೈಕ್ ಮಾಡಿ. ಮತ್ತು ಬೇರೆ ರೈತ ಬಂಧುಗಳಿಗೆ ಯಾರು ಎಲ್ಲ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಆಗಿರ್ತಾರೆ, ಮತ್ತು ಎಲ್ಲರೂ ಕೂಡ ಈ ಫಾರ್ಮಲ್ಲಿ ಈ ಫೀಲ್ಡಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೂ ಆಗಲ್ಲ. ಯಾರು ಇಷ್ಟಪಟ್ಟು ಕಷ್ಟಪಟ್ಟು ಮಾಡ್ತಾರಲ್ಲ ಅವ್ರಿಗೆ ಮಾತ್ರ ಆಗೋವಂಥದ್ದು. ಇದು ಎಲ್ಲರಿಗೂ ಮಾಡೋಕ್ಕೆ ಸಾಧ್ಯ ಇಲ್ಲ. ದುಡ್ಡಿದೆ ಅಂತ ಎಲ್ಲರೂ ಮಾಡೋಕ್ಕೆ ಹೋದರೂ ಎಲ್ಲ ಹಾಳಾಗ್ತಾರೆ. ದುಡ್ಡು ಮೇನಲ್ಲ,
ದುಡ್ಡಿಕ್ಕಿಂತ ಮಾಡುವಂಥ ಇಂಟ್ರೆಸ್ಟ್ ಮೇನು. ಛಲ ಇರಬೇಕು, ನಾನು ಮಾಡ್ತೀನಿ ಅನ್ನೋದು. ಯಾಕಂದರೆ ಸುಮಾರು ಜನ ಅದಾಗುತ್ತಾ ಇದಾಗುತ್ತಾ ಅಂತ ನೆಗ್ಲೆಕ್ಟ್ ಮಾಡೋರಿರ್ತಾರೆ. ಜನದ ಮಾತು ಕೇಳ್ಕೊಂಡು ಹೋದ್ವಿ ಅಂತ ಹೇಳಿದ್ರೆ ಏನೂ ಕೂಡ ಮಾಡೋಕ್ಕಾಗಲ್ಲ. ಸ್ಟಾರ್ಟಿಂಗೇ ನಮಗೆ ಹೇಳಿದ್ದು ಸುಮಾರು ಜನ, ಏನಪ್ಪ ಇದೆಲ್ಲ ಆಗುತ್ತಾ, ಬಟ್ ನಾವು ಹಠ ಹಿಡ್ದು ಜನರ ಮಾತು ಕೇಳಿದ್ವಿ ಅಷ್ಟೇ. ಹೌದು, ಆಗದೇ ಇದ್ದರೂ ಮಾಡೋಣ ನೋಡೋಣ ಅಂತ ಹೇಳಿಬಿಟ್ಟು ಇವತ್ತು ನಮ್ಮ ಫಾರ್ಮ್ ಈ ಮಟ್ಟಕ್ಕೆ ಬಂದು ನಿಂತಿದೆ ಅಂತ ಹೇಳಿದ್ರೆ ನಾವು ಜನರ ಮಾತು ಕೇಳಿಲ್ಲ. ಜನರ ಮಾತು ಯಾರಾಗಲಿ ಫ್ರೀ ಅಡ್ವೈಸ್ ಕೊಡುವಂಥವ್ರು ಭಾರಿ ಜನ ಇರ್ತಾರೆ. ಅವ್ರನ್ನ ಮಾತು ಯಾರಿಗೂ ಹರ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ಆಯ್ತಪ್ಪ, ಸರಿ ನೋಡೋಣ ಅಂತ ಹೇಳಿ ನಾವು ನಮ್ಮ ಕೆಲಸ ಮಾಡ್ತಿರ್ಬೋದು. ಕೊಡೋದು ಬಿಡೋದು ದೇವ್ರಿಚ್ಛೆ. ಅವನ ಮೇಲೆ ನಂಬಿಕೆ ಇಟ್ಟು ಮಾಡಿದರೆ ಪ್ರತಿಯೊಂದು ಸಕ್ಸಸ್ ಆಗುತ್ತೆ. ಜನರ ಮಾತು ಕೇಳ್ಕೊಂಡು ನಾವು ಮಾಡೋಕ್ಕೆ ಹೋಗ್ತೀವಿ, ಅವ್ನು ಹೇಳ್ದ ಆಗಲ್ಲ, ಇವನು ಹೇಳ್ದ ಆಗಲ್ಲ ಅಂತ ಹೇಳಿದ್ರೆ ಈ ಲೆವೆಲಿಗೆ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ದೇವ್ರು ಕೊಡೋನು ಕೊಟ್ಟೇ ಕೊಡ್ತಾನೆ. ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದರೆ, ಇಷ್ಟಪಟ್ಟು ಕಷ್ಟಪಡಬೇಕಂತೆ, ಆವಾಗ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಸುಮ್ಮನೆ ಕಷ್ಟಪಡ್ತೀವಿ ಅಂತ ಹೇಳಿದ್ರೆ ಕಥೆನೂ ಜನರಿಗಿಂತ ಜಾಸ್ತಿ ಕಷ್ಟಪಡುತ್ತೆ. ಬಟ್ ಅದಕ್ಕೆ ಮತ್ತೆ ಸಂಜೆ ಪೇಪರ್ ಹಾಕಿ ಬಿಡ್ತಾರೆ. ಅದಕ್ಕೋಸ್ಕರ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಮತ್ತು ಬೇರೆ ಫಾರ್ಮರ್ಸ್ಗಳಿಗೆ ಅದು ಇದು ಬೆಳೆಯೋರು ಅಂತ ಇರ್ತಾರೆ, ಅವರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರು ಇದ್ದರೂ ಅವರಿಗೆ ಶೇರ್ ಮಾಡಿ. ಎಲ್ಲರೂ ಕೂಡ ಇಷ್ಟ ಇದ್ದು ಇಂಟ್ರೆಸ್ಟ್ ತೋರಿಸಿ ಮಾಡಿಸೋವಂಥವ್ರಿಗೆ ಮಾತ್ರ ಈ ಬೆಳೆಗಳು. ಇದರಲ್ಲಿ ಮುಂದಿನ ಟೈಮಲ್ಲಿ ಇನ್ಶಾಲ್ಲ ನಾನು ಇನ್ನೂ ಸುಮಾರು ಗ್ರಾಫ್ಟನ್ನು ಹಾಕಬೇಕಂತ ಮಾಡಿದ್ದೀನಿ. ಇನ್ನೂ ಸುಮಾರು ಬೆಳೆಗಳನ್ನು ಇಷ್ಟೇ ಜಾಗದಲ್ಲಿ ಬೆಳಿಬೇಕು ಅಂತಲೂ ಕೂಡ ನಂದು ಒಂದು ಪ್ಲ್ಯಾನಿಂಗ್ ಇದೆ. ಯಾಕಂದರೆ ಇಲ್ಲಿ ಸೆಂಟ್ರಿಗೆ ಗ್ಯಾಪ್ ಕಾಣ್ತಿದೆ. ಈ ಲೈನ್ಗಳಲ್ಲಿ ಇನ್ನೂ ಅಡಿಕೆ ಹಾಕಬೇಕು, ಆಮೇಲೆ ಮತ್ತೆ ಸೀಡ್ಲೆಸ್ ನಿಂಬೆ ಹಾಕಬೇಕು. ಏನೋ ಒಂದು ಆಸೆ ಇದೆ, ಅದೆಲ್ಲ ದೇವರು ನೆರವೇರಿಸ್ತಾರಂತ ತಿಳ್ಕೊಂಡು ಈ ವಿಡಿಯೋನ ಎಂಡ್ ಮಾಡ್ತೀನಿ. ಧನ್ಯವಾದ.